ಕ್ಯಾರೆಟ್ ದರ ಕುಸಿಯುವಂತೆ ಮಾಡಲಿದೀಗ ದಲ್ಲಾಳಿಗಳ ಕುತಂತ್ರ ನಡೀತಾ ಇದೆ. ಹೊರ ರಾಜ್ಯಗಳ ಕ್ಯಾರೆಟ್ ಆಮದು ಮಾಡಿಕೊಂಡು ಇದು ಕಂಗಾಲಾದ ಅನ್ನದಾತರಿಂದ ದಿಢೀರ್ ಪ್ರತಿಭಟನೆ ನಡೀತಾ ಇದೆ. ಕ್ಯಾರೆಟ್ ದರ ಕುಸಿಯುವಂತೆ ಮಾಡಲು ದಲ್ಲಾಳಿಗಳ ಕುತಂತ್ರ ನಡೀತಾ ಇದೆ. ಎಪಿಎಂಸಿ ಹೊರಗೆ ವಾಹನವನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇನ್ನು ಸ್ಥಳೀಯ ಕ್ಯಾರೆಟ್ನೇ ನಿನ್ನೆಯ ದರ ನೀಡಿ ಖರೀದಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಬೆಳಗಾವಿ ಎಪಿಎಂಸಿಯಲ್ಲಿ ದಲ್ಲಾಳಿಗಳ ಕ್ಯಾರೆಟ್ ಕುತಂತ್ರ ಇದೆ. ಕಂಗಾಲಾಗಿದ್ದಾರೆ ಅನ್ನದಾತರಿಂದ. ಇದೀಗ ದಿಢೀರ್ ಅಂತ ಪ್ರತಿಭಟನೆ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಕ್ಯಾರೆಟ್ ದರ ಕುಸಿಯುವಂತೆ ಮಾಡಿದ್ದಾರೆ. ದಲ್ಲಾಳಿಗಳ ಕುತಂತ್ರದಿಂದ ಹೊರ ರಾಜ್ಯಗಳ ಕ್ಯಾರೆಟ್ ಆಮದವನ್ನ ಮಾಡಿಕೊಂಡು ಸ್ಥಳೀಯ ದರ ಕುಗ್ಗಿಸುವಂತಹ ಕುತಂತ್ರವನ್ನ ನಡೆಸ್ತಾ ಇದ್ದಾರೆ. ನಿನ್ನೆವರೆಗೂ 10 ಕೆಜಿ ಕ್ಯಾರೆಟ್ಗೆ ಬೆಳಗಾವಿ ಬೆಳಗಾವಿ ಎಪಿಎಂಸಿಯಲ್ಲಿತ್ತು. ಇದು 350 ರೂಪಾಯಿ ದರ ಇತ್ತು. ಈ ದರ ಕುಸಿಯುವಂತೆ ಇದೀಗ ಮಾಡಿದ್ದಾರೆ ಮಹಾರಾಷ್ಟ್ರದ ಕಡೆಯವರು. ಯಾಕಂದ್ರೆ ಕ್ಯಾರೆಟ್ ಆಮದು ಮಾಡಿಕೊಂಡಿದ್ದಾರೆ ಈ ದಲ್ಲಾಳಿಗಳು. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆ ಕ್ಯಾರೆಟ್ 10 ಕೆಜಿಗೆ 180 ರೂಪಾಯಿ ದರವನ್ನ ನಿಗದಿ ಮಾಡಿದ್ದಾರೆ. ಆ ಮೂಲಕ ದರವನ್ನ ಕುಗ್ಗಿಸಿ ಸ್ಥಳೀಯ ರೈತರಿಗೆ ಅನ್ಯಾಯ ಮಾಡುವಂತಹ ಕುತಂತ್ರದ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಕ್ಯಾರೆಟ್ ತುಂಬಿಕೊಂಡು ಬಂದಂತಹ ವಾಹನವನ್ನ ತಡೆದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಪಿಎಂಸಿ ಹೊರಗೆ ವಾಹನವನ್ನ ತಡೆದು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಎಪಿಎಂಸಿ ದಲ್ಲಾಳಿಗಳು ಮಹಾರಾಷ್ಟ್ರ ಕ್ಯಾರೆಟ್ ಖರೀದಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ. ಸ್ಥಳೀಯ ಕ್ಯಾರೆಟ್ ನಿನ್ನೆಯ ದರವನ್ನ ನೀಡಿ ಖರೀದಿಸುವಂತೆ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. लोकेशन पे हो, इधर आ जाओ, माल आया रिसर्च करने वाले लोग। ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈಗ ಏನು ನಮ್ಮ ರೈತರು ಆ ವಾಹನವನ್ನ ತಡೆಗಟ್ಟಿ, ಮಹಾರಾಷ್ಟ್ರದ ವಾಹನವನ್ನ ತಡೆಗಟ್ಟಿ ಕ್ಯಾರೆಟ್ ಅನ್ನ ನಿನ್ನೆಯ ರೇಟಿಗೆ ತಗೊಳ್ಳಿ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನಾಯ್ತು, ಯಾವ ಕಾರಣಕ್ಕೆ ಈ ಕುತಂತ್ರವನ್ನ ಮಾಡ್ತಾ ಇದ್ದಾರೆ? ಪ್ರಮುಖವಾಗಿ ಹೇಳ್ಬೇಕಂದ್ರೆ ಎಪಿಎಂಸಿಗಳಲ್ಲಿ, ಪ್ರತಿಯೊಂದು ಎಪಿಎಂಸಿಗಳಲ್ಲಿ ಈ ದಲ್ಲಾಳಿಗಳಿಂದ ಏನ್ ರೈತರು ಪ್ರತಿದಿನನೂ ಕೂಡ ನಷ್ಟವನ್ನ ಅನುಭವಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ಏನು ಕ್ಯಾರೆಟ್ ಅನ್ನ ಬೆಳೀತಾ ಇರುವಂತ ಏನು ಇಲ್ಲೂ ಬೆಳಗಾವಿಯ ಸುತ್ತಮುತ್ತಲಿನ ಜನರು ಬೆಳೀತಾ ಇರ್ತಾರೆ. ಅದು ಇಲ್ಲಿ ಜಾಸ್ತಿಯಾಗಿ ಈ ಕ್ಯಾರೆಟ್ ಅನ್ನ ಬೆಳೀತಾರೆ. ಆದ್ರೆ ಪ್ರಮುಖವಾಗಿ ಈ ದಲ್ಲಾಳಿಗಳ ಕುತಂತ್ರ ಯಾವ ರೀತಿ ಇರುತ್ತೆ ಅಂದ್ರೆ, ಮಹಾರಾಷ್ಟ್ರದಿಂದ ಕ್ಯಾರೆಟ್ ಅನ್ನ ತರಿಸಿ ಇಲ್ಲಿರ್ತಕ್ಕಂಥ ರೈತರಿಗೆ ಈಗ ನಷ್ಟ ಮಾಡ್ತಾ ಇರುವಂತದ್ದು. ಇದರಲ್ಲಿ ಗಮನಿಸಬೇಕಾಗಿರುವಂತದ್ದು ಪ್ರಮುಖವಾಗಿ ಏನ್ ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಕ್ಯಾರೆಟ್ಗಳಿಗೆ 180 ರೂಪಾಯಿ 10 ಕೆಜಿಗೆ ಮಾಡಿದ್ರೆ, ಇಲ್ಲಿ ರೈತರಿಗೂ ಕೂಡ ಅದೇ ರೇಟ್ ಅನ್ನ ನಾವು ಕೊಡ್ತೀವಂತ ಹೇಳಿ ಈ ದಲ್ಲಾಳಿಗಳು ಕುತಂತ್ರ ಮಾಡಿ ಈ ರೈತರಿಗೆ ನಷ್ಟದಲ್ಲಿ ತಳ್ತಾ ಇರೋದ್ರಿಂದ ಅಲ್ಲಿರ್ತಕ್ಕಂಥ ರೈತರು ಎಲ್ಲರೂ ಕೂಡಿ ನೀವು ಬೇರೆ ರಾಜ್ಯದ ಕ್ಯಾರೆಟ್ ಅನ್ನ ಖರೀದಿ ಮಾಡ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಇವತ್ತು ಒಂದ್ ರೀತಿಯಾಗಿ ಅಲ್ಲಿ ಪ್ರತಿಭಟನೆ ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂಥ ರೈತರು ಹೇಳ್ತಾ ಇರುವಂತದ್ದು, ನೀವು ಏನು ನಿನ್ನೆ ದರ ಏನಿದೆ ಅದನ್ನೇ ಕೊಡ್ಬೇಕಂತ ಹೇಳಿ ರೈತರು ಒಂದು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಆದ್ರೂ ದಲ್ಲಾಳಿಗಳು ಹೇಳ್ತಾ ಇರುವಂತದ್ದು, ಈಗ ಅಂದ್ರೆ ಬಹಳಷ್ಟು ಈಗ ಕ್ಯಾರೆಟ್ ಬಂದದ್ರಿಂದ ಆ ರೇಟ್ ಅನ್ನ ನಮಗೆ ಕೊಡಲು ಆಗಲ್ಲ ಅಂತ ಹೇಳಿದ್ರಿಂದ ರೈತರು ಮತ್ತು ಅಲ್ಲಿ ದಲ್ಲಾಳಿಗಳ ಮಧ್ಯೆ ಒಂದ್ ರೀತಿಯಾಗಿ ವಾಗ್ವಾದ ಸೃಷ್ಟಿ ಆಯ್ತು. ಆದ್ರೆ ಪೊಲೀಸರು ಮಧ್ಯಸ್ಥಿಕೆ ವಹಿಸಿ ಈಗ ಅದನ್ನ ತಿಳಿಗೊಳಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ರೈತರು ಒಂದೇ ಆಗ್ರಹ ಇರ್ತಕ್ಕಂಥದ್ದು, ಪ್ರಮುಖವಾಗಿ ಏನು ಈ ಕ್ಯಾರೆಟ್ ಅನ್ನ ನೀವು ನಿನ್ನೆ ತಗೊಂಡಿದ್ರಿ ಅದೇ ರೇಟಿಗೆ ತಗೋಬೇಕಂತೇಳಿ ಈಗ ರೈತರ ಆಗ್ರಹ ಆಗಿರ್ತಕ್ಕಂಥದ್ದು. ಒಂದು ವೇಳೆ ನೀವು ಬೇರೆ ರಾಜ್ಯದ ಈ ರೀತಿ ಕ್ಯಾರೆಟ್ ಅನ್ನ ತರಿಸಿ ಇದೇ ರೀತಿ ಮಾಡಿದ್ರೆ ನಾವು ಆ ಎಪಿಎಂಸಿ ಒಳಗಡೆ ಆ ಏನು ವಾಹನಗಳು ಬರ್ತವೆ ಅವನನ್ನ ತಡೆಯುವ ಪ್ರಯತ್ನವನ್ನ ಮಾಡ್ತೀವಿ. ಮತ್ತೆ ಇದೇ ರೀತಿ ನೀವು ಮುಂದುವರಿಸಿದ್ರೆ ಉಗ್ರವಾದ ಹೋರಾಟಕ್ಕೂ ಕೂಡ ನಾವು ಮುಂದಾಗ್ತೀವಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ರೈತರ ಮುಖಂಡರು ಹೇಳಿರ್ತಕ್ಕಂಥದ್ದು. ಇಂಚರ ಮಂಜುನಾಥ್, ಇನ್ನು ಮತ್ತೊಂದು ಕ್ಯಾರೆಟ್ ದರವನ್ನ ಕುಸಿಯುವಂತೆ ಮಾಡಲು ಈಗೇನೋ ದಲ್ಲಾಳಿಗಳು ಕುತಂತ್ರವನ್ನು ನಡೆಸಿದ್ದಾರೆ. ಆದ್ರೆ ನೆಕ್ಸ್ಟ್ ಇವಾಗ ಅವರಿಗೆ ಪರಿಹಾರ ಸಿಗುತ್ತಾ ರೈತರಿಗೆ ಅಂತ? ಖಂಡಿತವಾಗ್ಲೂ ಇಂತರ ಅಲ್ಲಿ ಇರ್ತಕ್ಕಂಥ ಏನ್ ಎಪಿಎಂಸಿ ಅಧಿಕಾರಿಗಳಿದಾರೋ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಿ ಯಾವ ರೀತಿಯಾಗಿ ಈ ರೀತಿ ಈ ದಲ್ಲಾಳಿಗಳು ಏನಿದ್ದಾರೆ ಇವ್ರ ಮೇಲೆ ಒಂದು ಕ್ರಮವನ್ನ ಕೈಗೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಇರ್ತಕ್ಕಂಥ ರೈತರಿಗೆ ನ್ಯಾಯ ಸಿಗೋದ್ರಲ್ಲಿ ಯಾವುದೇ ಸಮಸ್ಯೆವಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಏನ್ ಈ ದಲ್ಲಾಳಿಗಳು ಏನಿದ್ದಾರೆ ಇವರೇ ಒಂದ್ ರೀತಿಯಾಗಿ ಅಧಿಕಾರಿಗಳನ್ನ ಅವರ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡ್ರಿಂದ ಈ ರೀತಿಯಾಗಿ ಪ್ರತಿ ಸರಣನು ರೈತರಿಗೆ ಒಂದ್ ರೀತಿಯಲ್ಲಿ ನಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ರೀತಿಯಲ್ಲಿ ಅಧಿಕಾರಿಗಳು ಏನಿದ್ದಾರೆ ಈ ಅಧಿಕಾರಿಗಳು ಸಂಪೂರ್ಣವಾಗಿರ್ತಕ್ಕಂಥ ರೈತರ ಕಡೆ ಪರ ಒಲವನ್ನ ವಹಿಸಿದ್ರೆ ಖಂಡಿತವಾಗ್ಲೂ ಈ ರೈತರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಇಂಚರ ಎಸ್ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.